ಬೆಂಗಳೂರಿಗೆ ಎಚ್ಚರ ಎಚ್ಚರ ಕಟ್ಟೆಚ್ಚರ. ರಸ್ತೆಗೆ ಇಳಿಯೋ ಮುನ್ನ ಹುಷಾರ್ ಹುಷಾರ್. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತು ಬರುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಯಾಮ ಗುಂಡಿಗಳು ಬಾಯ್ ತೆರೆದಿದ್ದಾವೆ. ಎಲ್ಲೇ ಕಾಲಿಡಿ, ಮನೆಯಿಂದ ಹೊರ ಕಾಲಿಡಿ, ಒಂದು ರೋಡ್ ಚೆನ್ನಾಗಿದೆ ಅಂತ ಯಾರಿಗಾದ್ರೂ ಅನ್ನಿಸ್ಬಿಟ್ರೆ ಗ್ರೇಟ್. ಆ ಪರಿಸ್ಥಿತಿನೇ ಇಲ್ಲ ಬೆಂಗಳೂರಲ್ಲಿ. ಹಂಗಾಗಿದೆ ಬೆಂಗಳೂರು ಮಹಾನಗರ. ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ಹೆಜ್ಜೆ ಹೆಜ್ಜೆಗೂ ರೋಡ್ ಕಿತ್ತೋಗಿರೋದು, ಗುಂಡಿ ಬಿದ್ದಿರೋದು. ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಅಷ್ಟೊಂದು ಡೆಡ್ಲೈನ್. ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿ ಆಯಿತು, ಸರ್ಕಾರ ಹೇಳಿ ಆಯಿತು. ಇದೀಗ ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ರಸ್ತೆ ಗುಂಡಿಗಳು. ಎಲ್ಲಾ ಕಡೆ ಕಾಮಗಾರಿಗಾಗಿ ನೀವು ಡೆಫಿನೆಟ್ಲಿ ಹೇಳ್ತೀರಾ ಜನರೇ, ನಂಗೆ ಗೊತ್ತು, ಡೆಫಿನೆಟ್ಲಿ ನೀವು ಹೇಳ್ತೀರಾ ಈ ಸುದ್ದಿ ನೋಡಿ, ಅಯ್ಯೋ ನಮ್ಮ ರೋಡ್ ಹಣೆ ಬಾರನೂ ಇದೆ ಅಂತ. ಖಂಡಿತವಾಗ್ಲು ಬೆಂಗಳೂರು ಮಹಾನಗರದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳು, ಹೆಜ್ಜೆ ಹೆಜ್ಜೆಗೂ ಯಮ ಗುಂಡಿಗಳು ಬಲಿಗಾಗಿ ಬಾಯ್ ತೆರೆದು ನಿಂತಿವೆ. ಓಡಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಡೆಡ್ಲೈನ್ ಮೇಲೆ ಡೆಡ್ಲೈನ್. ಅಷ್ಟೊಂದು ಡೆಡ್ಲೈನ್ ಕೊಟ್ಟರೂ ಕೂಡ ಮಹಾಯಾತನೆ ನಿಂತಿಲ್ಲ. ಗುಂಡಿ ಬಕಾಸುರನಿಗೆ ಅಷ್ಟು ಕೋಟಿ 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 ಸುರಿದ್ರಲ್ಲ. ಡಿಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ರು, ಅಷ್ಟೊಂದು ಕೋಟಿ ಕೋಟಿ ಸುರಿದ್ರಲ್ಲ. ಈಗ ಮತ್ತೆಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೋಟ್ಯಂತರ ಸುರಿದ್ರಲ್ಲ. ಈಗ ನೋಡಿದ್ರೆ ಎಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಎಲ್ಲ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಸೊ ಎಲ್ಲೋ ಹೋಯ್ತಾ ಕೋಟಿ ಕೋಟಿ ರೂಪಾಯಿ? ಎಲ್ಲಿ ಹೋಯ್ತು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮೃತ್ಯು ಗುಂಡಿಗಳ ಸತ್ಯ ದರ್ಶನ. ಯಾಕೆ ಪ್ರತಿ ರಸ್ತೆ ಕಿತ್ತಾಕಿದಾರ್ರಿ? ನೀವು ಪ್ರತಿ ರಸ್ತೆ ಒಂದ್ ರೋಡ್ ತುಂಬಾ ನೀಟಾಗಿದೆಯಪ್ಪ ಅಂತ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ನಿಂದ ನೀವು ಹೊರಟ್ರೆ ಯಾವ ಕಡೆ ಬೇಕಾದ್ರೂ ಹೋಗಿ, ನೀವು ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ವೀಕ್ಷಕರೇ, ಇದು ಬೆಂಗಳೂರು ಜನರ ಹಣೆ ಬರ ಅನ್ನಬೇಕೋ ದೌರ್ಭಾಗ್ಯ ಅನ್ನಬೇಕೋ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಹೇಳಿ ಬೆಂಗಳೂರನ್ನ ಮೊದಲಿಗಿಂತ ಜಾಸ್ತಿ ಗುಂಡಿಗಳ ಊರಾಗಿ ಬದಲಾಯಿಸಲಾಗಿದೆ. ಡೇಂಜರ್ ಗುಂಡಿಗಳು ಪ್ರತಿ ಹೆಜ್ಜೆಗೂ ಜನರ ಜೀವಕ್ಕೆ ಕೂತು ತರ್ತಾ ಇದ್ದಾವೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಹಾವಳಿ. ರಾಜಧಾನಿ ಜನರ ಜೀವ ಹಿಂಡುತ್ತಿದೆ ಯಮಗುಂಡಿ. ಗುಂಡಿ ಎಲ್ಲಿ ನೋಡಿದ್ರು ಬರೀ ಗುಂಡಿ. ಬೆಂಗಳೂರಿನ ರಸ್ತೆಗಳಲ್ಲಿ ಯಮಗುಂಡಿಗಳದ್ದೇ ಸಾಮ್ರಾಜ್ಯ. ಹೆಜ್ಜೆ ಹೆಜ್ಜೆಗೂ ಡೇಂಜರ್ ಗುಂಡಿಗಳ ದರ್ಶನ. ರೋಡಿಗಿಳಿದ್ರೆ ಸಾಕು ಎದುರಾಗುತ್ತೆ ಗಂಡಾಂತರ. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು ಹರೋಹರ. ಡೆಡ್ಲಿ ಗುಂಡಿ 1. ಹೆಣ್ಣೂರಿನಲ್ಲಿ ಯಮಗುಂಡಿಗೆ ವ್ಯಕ್ತಿ ಬಲಿ. ಕೆಲ ದಿನಗಳ ಹಿಂದಷ್ಟೇ ಹೆಣ್ಣೂರಿನಲ್ಲಿ ನಡೆದ ಭಯಾನಕ ದುರಂತ ಇದು. ರಸ್ತೆ ಗುಂಡಿಗೆ ಬಾಳಿ ಬದುಕಬೇಕಾದ ವ್ಯಕ್ತಿ ಹೆಣವಾಗಿ ಹೋಗಿದ್ದಾರೆ. 30 ವರ್ಷದ ಹುಸೇನ್ ರಸ್ತೆ ಗುಂಡಿಯಿಂದ ಆಯತಪ್ಪಿ ನೆಲಕ್ಕೆ ಬಿದ್ದಿದ್ದಾರೆ. ಹಿಂಬದಿಯಿಂದ ಬಂದ ಕಸದ ಲಾರಿ ಏಕಾಏಕಿ ಹುಸೇನ್ ಮೇಲೆ ಹರಿದು ಬಿಟ್ಟಿದೆ. ಸ್ಥಳದಲ್ಲೇ ಹುಸೇನ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಡೆಡ್ಲಿ ಗುಂಡಿ 2. ಡೆಡ್ಲಿ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡ ಟೆಕ್ಕಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯಿಂದ ಬಿದ್ದು ಟೆಕ್ಕಿಯೊಬ್ಬರು ಕೈ ಮುರಿದುಕೊಂಡಿದ್ದಾರೆ. ವಿವೇಕ್ ಎಂಬುವರು ಬೈಕಿನಲ್ಲಿ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರುತ್ತಿದ್ರು. ಈ ವೇಳೆ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಗಂಭೀರವಾದ ಪೆಟ್ಟು ಬಿದ್ದಿದೆ. 1.5 ಲಕ್ಷ ಖರ್ಚು ಮಾಡಿ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಮನೆಯವರು ಭಾರಿ ಕಷ್ಟ ಆಯ್ತು. ಪೇರೆಂಟ್ಸ್ಗೂ ತುಂಬಾ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಹಿಂಗಾಯ್ತು ಬೇರೆ. ಸೊ ತುಂಬಾನೇ ಕಷ್ಟ ಆಯ್ತು. ಅದಕ್ಕೆ ಆದಷ್ಟು ಬೇಗ ರಸ್ತೆಗಳ ಪರಿಸ್ಥಿತಿ ಸುಧಾರಿಸಬೇಕು. ಈ ಮೂಲಕ ನಾನು ಇದನ್ನೇ ಕೂಡ. ಡೆಡ್ಲಿ ಗುಂಡಿ 3. ಡೇಂಜರ್ ಗುಂಡಿಗೆ ಬಿದ್ದ ಸ್ಕೂಲ್ ಬಸ್. ಸಿಲಿಕಾನ್ ಸಿಟಿಯ ಪಣತೂರಿನಲ್ಲಿ ಸ್ಕೂಲ್ ಬಸ್ ಒಂದು ನೋಡ್ತಿದ್ದಂತೆ ರಸ್ತೆ ಗುಂಡಿಗೆ ಬಿದ್ದು ಬಿಟ್ಟಿದೆ. ಗುಂಡಿ ಬಿದ್ದ ಕೆಸರು ರಸ್ತೆಯಲ್ಲಿ ಶಾಲಾ ವಾಹನ ಸಂಚರಿಸುತ್ತಿತ್ತು. ಈ ವೇಳೆ ಗುಂಡಿ ತಪ್ಪಿಸಲು ಹೋಗಿ ಶಾಲಾ ಬಸ್ ಸೀದಾ ಗುಂಡಿಗೆ ಇಳಿದಿದೆ. ಕೂದಲೆಳೆ ಅಂತರದಲ್ಲಿ ದುರಂತವೊಂದು ತಪ್ಪಿದೆ. ಡೆಡ್ಲಿ ಗುಂಡಿ 4. ಮಕ್ಕಳು ವಿಡಿಯೋ ಮಾಡುವಾಗಲೇ ಗುಂಡಿ ದರ್ಶನ. ಪಣತೂರಿನಲ್ಲಿ ರಸ್ತೆ ಗುಂಡಿಗಳ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ದೃಶ್ಯ ಬೆಸ್ಟ್ ಎಕ್ಸಾಂಪಲ್. ಶಾಲಾ ಮಕ್ಕಳು ಬಸ್ನಲ್ಲಿ ಕುಳಿತುಕೊಂಡು ರಸ್ತೆ ಗುಂಡಿಗಳ ಬಗ್ಗೆ ವಿಡಿಯೋ ಮಾಡುವಾಗಲೇ ಯಮಗುಂಡಿಯ ದರ್ಶನವಾಗಿದೆ.
ನೋಡ್ತಿದ್ದಂತೆ ಸ್ಕೂಲ್ ಬಸ್ ಗುಂಡಿಯಲ್ಲಿ ವಾಲಿ ಬಿಟ್ಟಿದೆ. ಡೆಡ್ಲಿ ಗುಂಡಿ 5, ರಸ್ತೆ ಗುಂಡಿಯಿಂದ ನಲುಗಿದ ಪೀಣ್ಯ ಇಂಡಸ್ಟ್ರಿ. ನಮ್ದು ಕೋರೆಂಟ್ ಟೆಕ್ನಿಕ್ ಅಂತ. ಈ ರೋಡ್ ಮಾತ್ರ ಅವಾಗಿಂದಲೂ ಅಷ್ಟೇನೆ. ನಾವು ತುಂಬಾ ಸರಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದೀವಿ. ಆಮೇಲೆ ಇಲ್ಲಿ ಏನು ಕೆಂಪಯ್ಯ ಗಾರ್ಡನ್ ಓನರ್ ಇದ್ದಾರೆ ಅವ್ರಿಗೂ ಸಹ ಹೇಳಿದೀವಿ, ಈ ತರ ರೋಡ್ ಈ ತರ ಇದೆ, ರಿಪೇರ್ ಮಾಡ್ಕೊಡಿ ಅಂತ. ಸೊ ಯಾರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಹೌದು, ತುಂಬಾ ಡಸ್ಟ್ ಇರೋದ್ರಿಂದ ಇದೇ ಡಸ್ಟ್ ಅಲ್ಲಿ ಡೈಲಿ ನಾವು ಕಂಪ್ನಿಗೆ ಓಡಾಟ ಮಾಡೋದಾಗಿದೆ. ಇನ್ನೊಂದು ವೆಹಿಕಲ್ ತುಂಬಾನೇ ಬ್ರೇಕ್ ಡೌನ್ ಆಗೋದು. ಆಮೇಲೆ ಮಳೆ ಬಂದ್ರಂತೂ ತುಂಬಾ ಹದಗೆಟ್ಟು ಹೋಗುತ್ತೆ, ಓಡಾಡೋದೇ ತುಂಬಾ ಸಮಸ್ಯೆ. ಡೆಡ್ಲಿ ಗುಂಡಿ 6, ರಸ್ತೆ ಗುಂಡಿಯಲ್ಲಿ ಗಿಡಗಳನ್ನಿಟ್ಟು ಪ್ರತಿಭಟನೆ. ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ವಿಐಪಿಗಳಿರೋ ಲೇಔಟ್ನಲ್ಲಿ ಕೂಡ ರಸ್ತೆ ಗುಂಡಿಗಳ ದರ್ಬಾರ್ ಜೋರಾಗಿದೆ. ಕನಕಪುರ ರಸ್ತೆಯ ನ್ಯಾಯಾಂಗ ಬಡಾವಣೆಯಲ್ಲಿ ಗುಂಡಿಗಳು ರಾರಾಜಿಸುತ್ತಿವೆ. ಇದರಿಂದ ಬೇಸತ್ತ ನಿವಾಸಿಗಳು ರಸ್ತೆ ಗುಂಡಿಗಳಲ್ಲಿ ಗಿಡಗಳನ್ನು ನೆಟ್ಟು ಪ್ರತಿಭಟಿಸಿದ್ದಾರೆ. ಡೆಡ್ಲಿ ಗುಂಡಿ 7, ರಸ್ತೆ ಸರಿ ಮಾಡಿಸಿಕೊಡಿ ಸಿದ್ದರಾಮಯ್ಯ ತಾತ. ಕೇವಲ ವಾಹನ ಸವಾರರು ಮಾತ್ರವಲ್ಲ, ಪುಟ್ಟ ಮಕ್ಕಳು ಕೂಡ ಯಮಗುಂಡಿಗಳಿಂದ ರೋಸಿ ಹೋಗಿದ್ದಾರೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ಮ ರಸ್ತೆಗಳನ್ನ ಸರಿ ಮಾಡಿಸಿಕೊಡಿ ಅಂತ ಮಕ್ಕಳು ಪತ್ರ ಬರೆದಿದ್ದಾರೆ. ಡೆಡ್ಲಿ ಗುಂಡಿ 8, ಮಂಗಳೂರಿನಲ್ಲೂ ರಸ್ತೆ ಗುಂಡಿ. ಬೆಂಗಳೂರಿಗರೇ ಎಚ್ಚರ, ಕಟ್ಟೆಚ್ಚರ. ರಸ್ತೆಗೆ ಇಳಿಯೋ ಮುನ್ನ ಹುಷಾರ್. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತು ಬರುತ್ತೆ. ಸಿಲಿಕಾನ್ ಸಿಟಿಯಲ್ಲಿ ಯಮ ಗುಂಡಿಗಳು ಬಾಯ್ ತೆರೆದಿದ್ದಾವೆ. ಎಲ್ಲೇ ಕಾಲಿಡಿ, ಮನೆಯಿಂದ ಹೊರ ಕಾಲಿಡಿ, ಒಂದು ರೋಡ್ ಚೆನ್ನಾಗಿದೆ ಅಂತ ಯಾರಿಗಾದ್ರೂ ಅನ್ನಿಸ್ಬಿಟ್ರೆ ಗ್ರೇಟ್. ಆ ಪರಿಸ್ಥಿತಿನೇ ಇಲ್ಲ ಬೆಂಗಳೂರಲ್ಲಿ, ಹಂಗಾಗಿದೆ ಬೆಂಗಳೂರು ಮಹಾನಗರ. ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ. ಹೆಜ್ಜೆಗೂ ರೋಡ್ ಕಿತ್ತೋಗಿರೋದು, ಗುಂಡಿ ಬಿದ್ದಿರೋದು. ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ಅಷ್ಟೊಂದು ಡೆಡ್ಲೈನ್ ಸುಪ್ರೀಂ ಕೋರ್ಟ್ ಕೂಡ ಚಾಟಿ ಬೀಸಿ ಆಯಿತು, ಸರ್ಕಾರ ಹೇಳಿ ಆಯಿತು. ಇದೀಗ ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ರಸ್ತೆ ಗುಂಡಿಗಳು, ಎಲ್ಲಾ ಕಡೆ ಕಾಮಗಾರಿಗಾಗಿ. ನೀವು ಡೆಫಿನೆಟ್ಲಿ ಹೇಳ್ತೀರಾ ಜನರೇ, ನಂಗೆ ಗೊತ್ತು, ಡೆಫಿನೆಟ್ಲಿ ನೀವು ಹೇಳ್ತೀರಾ ಈ ಸುದ್ದಿ ನೋಡಿ, ಅಯ್ಯೋ ನಮ್ಮ ರೋಡ್ ಹಣೆ ಬಾರನೂ ಇದೆ ಅಂತ. ಖಂಡಿತವಾಗ್ಲು ಬೆಂಗಳೂರು ಮಹಾನಗರದಾದ್ಯಂತ ಹೆಜ್ಜೆಗೂ ಗುಂಡಿಗಳು, ಹೆಜ್ಜೆಗೂ ಯಮ ಗುಂಡಿಗಳು ಬಲಿಗಾಗಿ ಬಾಯ್ ತೆರೆದು ನಿಂತಿವೆ. ಓಡಾಡೋದೇ ಕಷ್ಟ ಅನ್ನೋ ಪರಿಸ್ಥಿತಿ. ಡೆಡ್ಲೈನ್ ಮೇಲೆ ಡೆಡ್ಲೈನ್, ಅಷ್ಟೊಂದು ಡೆಡ್ಲೈನ್ ಕೊಟ್ಟರೂ ಕೂಡ ಮಹಾಯಾತನೆ ನಿಂತಿಲ್ಲ. ಗುಂಡಿ ಬಕಾಸುರನಿಗೆ ಅಷ್ಟು ಕೋಟಿ ಸುರಿದ್ರಲ್ಲ, ಡಿಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ರು, ಅಷ್ಟೊಂದು ಕೋಟಿ ಸುರಿದ್ರಲ್ಲ. ಈಗ ಮತ್ತೆಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ. ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೋಟ್ಯಂತರ ಸುರಿದ್ರಲ್ಲ. ಈಗ ನೋಡಿದ್ರೆ ಎಲ್ಲ ರಸ್ತೆಗಳನ್ನ ಕಿತ್ತಾಕಿದ್ದಾರೆ, ಎಲ್ಲ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ಸೊ ಎಲ್ಲೋ ಹೋಯ್ತಾ ಕೋಟಿ ರೂಪಾಯಿ, ಎಲ್ಲಿ ಹೋಯ್ತು ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮೃತ್ಯು ಗುಂಡಿಗಳ ಸತ್ಯ ದರ್ಶನ. ಯಾಕೆ ಪ್ರತಿ ರಸ್ತೆ ಕಿತ್ತಾಕಿದಾರ್ರಿ? ನೀವು ಪ್ರತಿ ರಸ್ತೆ ಒಂದ್ ರೋಡ್ ತುಂಬಾ ನೀಟಾಗಿದೆಯಪ್ಪ ಅಂತ ಇಲ್ಲ. ಇಲ್ಲಿ ಕಾರ್ಪೊರೇಷನ್ ನಿಂದ ನೀವು ಹೊರಟ್ರೆ ಯಾವ ಕಡೆ ಬೇಕಾದ್ರೂ ಹೋಗಿ, ನೀವು ಎಲ್ಲಾ ಕಡೆ ರಸ್ತೆ ಕಿತ್ತಾಕಿದ್ದಾರೆ. ವೀಕ್ಷಕರೇ, ಇದು ಬೆಂಗಳೂರು ಜನರ ಹಣೆ ಬರ ಅನ್ನಬೇಕೋ ದೌರ್ಭಾಗ್ಯ ಅನ್ನಬೇಕೋ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಬೆಂಗಳೂರನ್ನ ಮೊದಲಿಗಿಂತ ಜಾಸ್ತಿ ಗುಂಡಿಗಳ ಊರಾಗಿ ಬದಲಾಯಿಸಲಾಗಿದೆ. ಡೇಂಜರ್ ಗುಂಡಿಗಳು ಪ್ರತಿ ಹೆಜ್ಜೆಗೂ ಜನರ ಜೀವಕ್ಕೆ ಕೂತು ತರ್ತಾ ಇದ್ದಾವೆ. ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗಳ ಹಾವಳಿ. ರಾಜಧಾನಿ ಜನರ ಜೀವ ಹಿಂಡುತ್ತಿದೆ ಯಮಗುಂಡಿ. ಗುಂಡಿ ಎಲ್ಲಿ ನೋಡಿದ್ರು ಬರೀ ಗುಂಡಿ. ಬೆಂಗಳೂರಿನ ರಸ್ತೆಗಳಲ್ಲಿ ಯಮಗುಂಡಿಗಳದ್ದೇ ಸಾಮ್ರಾಜ್ಯ. ಹೆಜ್ಜೆಗೂ ಡೇಂಜರ್ ಗುಂಡಿಗಳ ದರ್ಶನ. ರೋಡಿಗಿಳಿದ್ರೆ ಸಾಕು ಎದುರಾಗುತ್ತೆ ಗಂಡಾಂತರ. ವಾಹನ ಸವಾರರು ಸ್ವಲ್ಪ ಯಾಮಾರಿದ್ರು ಹರೋಹರ. ಡೆಡ್ಲಿ ಗುಂಡಿ 1, ಹೆಣ್ಣೂರಿನಲ್ಲಿ ಯಮಗುಂಡಿಗೆ ವ್ಯಕ್ತಿ ಬಲಿ. ಕೆಲ ದಿನಗಳ ಹಿಂದಷ್ಟೇ ಹೆಣ್ಣೂರಿನಲ್ಲಿ ನಡೆದ ಭಯಾನಕ ದುರಂತ ಇದು. ರಸ್ತೆ ಗುಂಡಿಗೆ ಬಾಳಿ ಬದುಕಬೇಕಾದ ವ್ಯಕ್ತಿ ಹೆಣವಾಗಿ ಹೋಗಿದ್ದಾರೆ.
30 ವರ್ಷದ ಹುಸೇನ್ ರಸ್ತೆ ಗುಂಡಿಯಿಂದ ಆಯತಪ್ಪಿ ನೆಲಕ್ಕೆ ಬಿದ್ದಿದ್ದಾರೆ. ಹಿಂಬದಿಯಿಂದ ಬಂದ ಕಸದ ಲಾರಿ ಏಕಾಏಕಿ ಹುಸೇನ್ ಮೇಲೆ ಹರಿದು ಬಿಟ್ಟಿದೆ. ಸ್ಥಳದಲ್ಲೇ ಹುಸೇನ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಡೆಡ್ಲಿ ಗುಂಡಿ 2. ಡೆಡ್ಲಿ ಗುಂಡಿಗೆ ಬಿದ್ದು ಕೈ ಮುರಿದುಕೊಂಡ ಟೆಕ್ಕಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯಿಂದ ಬಿದ್ದು ಟೆಕ್ಕಿಯೊಬ್ಬರು ಕೈ ಮುರಿದುಕೊಂಡಿದ್ದಾರೆ. ವಿವೇಕ್ ಎಂಬುವರು ಬೈಕಿನಲ್ಲಿ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರುತ್ತಿದ್ರು. ಈ ವೇಳೆ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಗಂಭೀರವಾದ ಪೆಟ್ಟು ಬಿದ್ದಿದೆ. 1.5 ಲಕ್ಷ ಖರ್ಚು ಮಾಡಿ ಸರ್ಜರಿ ಮಾಡಿಸಿಕೊಂಡಿದ್ದಾರೆ. ಮನೆಯವರು ಭಾರಿ ಕಷ್ಟ ಆಯ್ತು. ಪೇರೆಂಟ್ಸ್ಗೂ ತುಂಬಾ ಇದಾಗಿದೆ. ನಮ್ಮ ಪೇರೆಂಟ್ಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ ಅವ್ರಿಗೂ ಭಾರಿ ಅಸಮಾಧಾನ ಆಯ್ತು. ಅಂದ್ರೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಹಬ್ಬದ ಟೈಮಲ್ಲಿ ಹಿಂಗಾಯ್ತು ಬೇರೆ. ಸೊ ತುಂಬಾನೇ ಕಷ್ಟ ಆಯ್ತು. ಅದಕ್ಕೆ ಆದಷ್ಟು ಬೇಗ ರಸ್ತೆಗಳ ಪರಿಸ್ಥಿತಿ ಸುಧಾರಿಸಬೇಕು. ಈ ಮೂಲಕ ನಾನು ಇದನ್ನೇ ಡೆಡ್ಲಿ ಗುಂಡಿ 3. ಡೇಂಜರ್ ಗುಂಡಿಗೆ ಬಿದ್ದ ಸ್ಕೂಲ್ ಬಸ್. ಸಿಲಿಕಾನ್ ಸಿಟಿಯ ಪಣತೂರಿನಲ್ಲಿ ಸ್ಕೂಲ್ ಬಸ್ ಒಂದು ನೋಡ್ತಿದ್ದಂತೆ ರಸ್ತೆ ಗುಂಡಿಗೆ ಬಿದ್ದು ಬಿಟ್ಟಿದೆ. ಗುಂಡಿ ಬಿದ್ದ ಕೆಸರು ರಸ್ತೆಯಲ್ಲಿ ಶಾಲಾ ವಾಹನ ಸಂಚರಿಸುತ್ತಿತ್ತು. ಈ ವೇಳೆ ಗುಂಡಿ ತಪ್ಪಿಸಲು ಹೋಗಿ ಶಾಲಾ ಬಸ್ ಸೀದಾ ಗುಂಡಿಗೆ ಇಳಿದಿದೆ. ಕೂದಲೆಳೆ ಅಂತರದಲ್ಲಿ ದುರಂತವೊಂದು ತಪ್ಪಿದೆ. ಡೆಡ್ಲಿ ಗುಂಡಿ 4. ಮಕ್ಕಳು ವಿಡಿಯೋ ಮಾಡುವಾಗಲೇ ಗುಂಡಿ ದರ್ಶನ. ಪಣತೂರಿನಲ್ಲಿ ರಸ್ತೆ ಗುಂಡಿಗಳ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ ದೃಶ್ಯ ಬೆಸ್ಟ್ ಎಕ್ಸಾಂಪಲ್. ಶಾಲಾ ಮಕ್ಕಳು ಬಸ್ನಲ್ಲಿ ಕುಳಿತುಕೊಂಡು ರಸ್ತೆ ಗುಂಡಿಗಳ ಬಗ್ಗೆ ವಿಡಿಯೋ ಮಾಡುವಾಗಲೇ ಯಮಗುಂಡಿಯ ದರ್ಶನವಾಗಿದೆ. ನೋಡ್ತಿದ್ದಂತೆ ಸ್ಕೂಲ್ ಬಸ್ ಗುಂಡಿಯಲ್ಲಿ ವಾಲಿಬಿಟ್ಟಿದೆ. ಡೆಡ್ಲಿ ಗುಂಡಿ 5. ರಸ್ತೆ ಗುಂಡಿಯಿಂದ ನಲುಗಿದ ಪೀಣ್ಯ ಇಂಡಸ್ಟ್ರಿ. ನಮ್ದು ಕೋರೆಂಟ್ ಟೆಕ್ನಿಕ್ ಅಂತ. ಈ ರೋಡ್ ಮಾತ್ರ ಅವಾಗಿಂದಲೂ ಅಷ್ಟೇನೆ. ನಾವು ತುಂಬಾ ಸರಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದೀವಿ. ಆಮೇಲೆ ಇಲ್ಲಿ ಏನು ಕೆಂಪಯ್ಯ ಗಾರ್ಡನ್ ಓನರ್ ಇದ್ದಾರೆ ಅವ್ರಿಗೂ ಸಹ ಹೇಳಿದೀವಿ, ಈ ತರ ರೋಡ್ ಈ ತರ ಇದೆ, ರಿಪೇರ್ ಮಾಡಿಕೊಡಿ ಅಂತ. ಸೊ ಯಾರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಹೌದು, ತುಂಬಾ ಡಸ್ಟ್ ಇರೋದ್ರಿಂದ ಇದೇ ಡಸ್ಟ್ ಅಲ್ಲಿ ಡೈಲಿ ನಾವು ಕಂಪ್ನಿಗೆ ಓಡಾಟ ಮಾಡೋದಾಗಿದೆ. ಇನ್ನೊಂದು ವೆಹಿಕಲ್ ತುಂಬಾನೇ ಬ್ರೇಕ್ ಡೌನ್ ಆಗೋದು. ಆಮೇಲೆ ಮಳೆ ಬಂದ್ರಂತೂ ತುಂಬಾ ಹದಗೆಟ್ಟು ಹೋಗುತ್ತೆ. ಓಡಾಡೋದೇ ತುಂಬಾ ಸಮಸ್ಯೆ ಆಗುತ್ತೆ. ಡೆಡ್ಲಿ ಗುಂಡಿ 6. ರಸ್ತೆ ಗುಂಡಿಯಲ್ಲಿ ಗಿಡಗಳನ್ನಿಟ್ಟು ಪ್ರತಿಭಟನೆ. ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅಲ್ಲ, ವಿಐಪಿಗಳಿರೋ ಲೇಔಟ್ನಲ್ಲಿ ಕೂಡ ರಸ್ತೆ ಗುಂಡಿಗಳ ದರ್ಬಾರ್ ಜೋರಾಗಿದೆ. ಕನಕಪುರ ರಸ್ತೆಯ ನ್ಯಾಯಾಂಗ ಬಡಾವಣೆಯಲ್ಲಿ ಗುಂಡಿಗಳು ರಾರಾಜಿಸುತ್ತಿವೆ. ಇದರಿಂದ ಬೇಸತ್ತ ನಿವಾಸಿಗಳು ರಸ್ತೆ ಗುಂಡಿಗಳಲ್ಲಿ ಗಿಡಗಳನ್ನ ನೆಟ್ಟು ಪ್ರತಿಭಟಿಸಿದ್ದಾರೆ. ಡೆಡ್ಲಿ ಗುಂಡಿ 7. ರಸ್ತೆ ಸರಿ ಮಾಡಿಸಿಕೊಡಿ ಸಿದ್ದರಾಮಯ್ಯ ತಾತ. ಕೇವಲ ವಾಹನ ಸವಾರರು ಮಾತ್ರವಲ್ಲ, ಪುಟ್ಟ ಮಕ್ಕಳು ಕೂಡ ಯಮಗುಂಡಿಗಳಿಂದ ರೋಸಿ ಹೋಗಿದ್ದಾರೆ. ಮೋದಿ ತಾತ, ಸಿದ್ದರಾಮಯ್ಯ ತಾತ, ನಮ್ಮ ರಸ್ತೆಗಳನ್ನ ಸರಿ ಮಾಡಿಸಿಕೊಡಿ ಅಂತ ಮಕ್ಕಳು ಪತ್ರ ಬರೆದಿದ್ದಾರೆ. ಡೆಡ್ಲಿ ಗುಂಡಿ 8. ಮಂಗಳೂರಿನಲ್ಲೂ ರಸ್ತೆ ಗುಂಡಿಗೆ